ಕನಕಪುರ ತಾಲೂಕಿನಲ್ಲಿ ಪುಂಡಾನೆಗಳ ಹಾವಳಿಗೆ ಬ್ರೇಕ್ ಹಾಕೋಕೆ ಮುಂದಾದ ಅರಣ್ಯ ಇಲಾಖೆ. ದಾವಣಗೆರೆಯ ಹೊನ್ನಾಳಿಯಲ್ಲಿ ಜನರ ನಿದ್ದೆಗೆಡಿಸಿದ್ದ ಕರಡಿ ಕೊನೆಗೂ ಸೆರೆ. ಇದರ ಜೊತೆಗೆ ಇನ್ನಷ್ಟು ಸುದ್ದಿಗಳಿದ್ದಾವೆ, ನೋಡ್ಕೊಂಡು ಬನ್ನಿ. ವಾಹನಗಳಿಗೆ HSRPC ನಂಬರ್ ಪ್ಲೇಟ್ ಅಳವಡಿಕೆ ಮಾಡೋದಕ್ಕೆ ಇನ್ನು ಒಂದೇ ದಿನ ಬಾಕಿ ಇದೆ. ಕಾಲಾವಕಾಶ ವಿಸ್ತರಣೆ ಬಗ್ಗೆ ಯಾವುದೇ ಸ್ಪಷ್ಟನೆ ಇಲ್ಲ. ಹೀಗಾಗಿ ಜನ ಎದ್ನೋ ಬಿದ್ನೋ ಅಂತ HSRPC ನೋಂದಣಿ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದನ್ನೇ ಎನ್ಕ್ಯಾಶ್ ಮಾಡ್ಕೊಂಡಂತಹ ಸೈಬರ್ ಸೆಂಟರ್, ಡ್ರೈವಿಂಗ್ ಸೆಂಟರ್ಗಳು ಸರ್ವಿಸ್ ಚಾರ್ಜ್ ಹೆಸರಲ್ಲಿ ಹೆಚ್ಚಿನ ಹಣವನ್ನ ಪಡ್ಕೊಳ್ತಿದ್ದಾರೆ. ಅರ್ಜೆಂಟ್ ಆಗಿ HSRPC ನೋಂದಣಿ ಮಾಡ್ಕೊಡಿ ಅಂತ ಹೋದ್ರೆ ₹200 ಇಂದ ₹250 ಪೀಕ್ತಾ ಇದ್ದಾರೆ. ರಾಜಾಜಿನಗರ RTO ಸುತ್ತಮುತ್ತ ಅಂತೂ ದಂಧೆ ಜೋರಾಗಿ ನಡೀತಾ ಇದೆ. ರಾಜಾಜಿನಗರ ಡ್ರೈವಿಂಗ್ ಸೆಂಟರ್ಗೆ ಹೋದ್ರೆ ಒಂದು HSRPC ನೋಂದಣಿ ಮಾಡ್ಕೊಳ್ಳೋದಕ್ಕೆ ₹200 ಕೇಳ್ತಿದ್ದಾರೆ. ರಾಜಾಜಿನಗರ ಸೈಬರ್ ಸೆಂಟರ್ಗೆ ಹೋದ್ರೆ ₹150 ಹಣವನ್ನ ಪಡ್ಕೊಳ್ತಿದ್ದಾರೆ. ಇನ್ನು ಅದೇ ರಾಜಾಜಿನಗರದ ಮತ್ತೊಂದ್ ಕಡೆ ಹೋಗಿ ಕೇಳಿದ್ರೆ ಮೊದಲಿಗೆ ₹100 ಕೊಡಿ ಅಂದೋನು ಅಷ್ಟೊಂದ ಅಂತ ಕೇಳಿದಕ್ಕೆ ₹50 ಕೊಡಿ ಅಂದಿದ್ದಾನೆ. ಒಟ್ನಲ್ಲಿ HSRPC ನೋಂದಣಿ ಮಾಡ್ಕೊಳ್ಳೋದಕ್ಕೆ ರಾಜಾಜಿನಗರ ಸೈಬರ್ ಸೆಂಟರ್, ಡ್ರೈವಿಂಗ್ ಸ್ಕೂಲ್ಗಳಲ್ಲಿ ಲೂಟಿಗೆ ಇಳ್ದಿರೋದಂತೂ ಸತ್ಯ ನೋಡಿ. ಬೆಂಗಳೂರು ಹೊರವಲಯದಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ಹೇಮಾ ಜೊತೆಗೆ ಮತ್ತೊಬ್ಬ ನಟಿ ಆಶಿ ರಾಯ್ಗೂ ಕೂಡ ಸಿಸಿಬಿ 2ನೇ ನೋಟಿಸ್ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ದು ಜೂನ್ 1ರಂದು ವಿಚಾರಣೆಗೆ ಹಾಜರಾಗುವಂತೆ ಸಿಸಿಬಿ ನೋಟಿಸ್ ಕೊಟ್ಟಿದೆ. ಮತ್ತೊಂದು ಕಡೆ 2ನೇ ನೋಟಿಸ್ ಬಳಿಕ ನಟಿ ಹೇಮಾಗೆ ಬಂಧನದ ಭೀತಿ ಎದುರಾಗಿದೆ. ನಟಿ ಹೇಮಾ 2ನೇ ನೋಟಿಸ್ಗೆ ಹಾಜರಾಗದೆ ಹೋದ್ರೆ ವಾರೆಂಟ್ ಪಡ್ಕೊಂಡು ಬಂಧಿಸೋದಕ್ಕೆ ಸಿಸಿಬಿ ಪ್ಲಾನ್ ಮಾಡ್ಕೊಂಡಿದೆ. ಮತ್ತೊಂದು ಕಡೆ ಸಿಸಿಬಿ ಕಸ್ಟಡಿಯಲ್ಲಿ 5 ಆರೋಪಿಗಳ ವಿಚಾರಣೆ ತೀವ್ರಗೊಂಡಿದೆ. 5 ಆರೋಪಿಗಳು ವಿಚಾರಣೆ ವೇಳೆ ರೇವ್ ಪಾರ್ಟಿಗೆ ಡ್ರಗ್ ಸಪ್ಲೈ ಮಾಡಿದ್ದ ಪೆಡ್ಲರ್ ಕುರಿತು ಮಾಹಿತಿಯನ್ನ ನೀಡಿದ್ದು, ಆ ಡ್ರಗ್ ಪೆಡ್ಲರ್ ಕೂಡ ಅವತ್ತು ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ಕುರಿತು ಮಾಹಿತಿ ನೀಡಿದ್ದಾರೆ. ಸದ್ಯ ಪರಾರಿಯಾಗಿರುವಂತಹ ಪೆಡ್ಲರ್ಗಾಗಿ ಸಿಸಿಬಿ ಬಲೆ ಬೀಸಿದೆ. ಕರ್ಕಶ ಶಬ್ದ ಮಾಡಿಕೊಂಡು ಹೋಗ್ತಾ ಇದ್ದ ಬೈಕ್ ಸವಾರರಿಂದ ವಶಪಡಿಸಿಕೊಂಡಿದ್ದ ಸೈಲೆನ್ಸರ್ಗಳನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಧ್ವಂಸಗೊಳಿಸಿದ್ದಾರೆ. ಧಾರವಾಡದ ಆಲೂರು ವೆಂಕಟರಾವ್ ವೃತ್ತದಲ್ಲಿ ರೋಡ್ ರೋಲರ್ ಮೂಲಕ 240 ಸೈಲೆನ್ಸರ್ಗಳನ್ನು ನಾಶಪಡಿಸಲಾಗಿದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ನೇತೃತ್ವದಲ್ಲಿ ಸೈಲೆನ್ಸರ್ಗಳನ್ನು ಧ್ವಂಸ ಮಾಡಲಾಗಿದೆ. ಕರ್ಕಶ ಶಬ್ದದ ಸೈಲೆನ್ಸರ್ ಹಾಕದಂತೆ ಎಚ್ಚರಿಕೆ ಮೂಡಿಸೋದಕ್ಕೆ ಸಾರ್ವಜನಿಕವಾಗಿ ಸೈಲೆನ್ಸರ್ಗಳನ್ನು ಧ್ವಂಸ ಮಾಡಿ ಅರಿವು ಮೂಡಿಸಲಾಗಿದೆ. ಮಾರ್ಚ್ 1ರಿಂದ ಇಲ್ಲಿಯವರೆಗೆ ವಶಪಡಿಸಿಕೊಂಡಿದ್ದ ಸುಮಾರು 12 ಲಕ್ಷ ಮೌಲ್ಯದ 240 ಸೈಲೆನ್ಸರ್ಗಳನ್ನು ಸಾರ್ವಜನಿಕವಾಗಿ ನಾಶಪಡಿಸಲಾಗಿದೆ. ಯಾರಾದರೂ ಕರ್ಕಶ ಶಬ್ದದ ಸೈಲೆನ್ಸರ್ ಹಾಕಿಕೊಂಡು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡ್ತಿರೋದು ಕಂಡು ಬಂದಲ್ಲಿ ಸಾರ್ವಜನಿಕರಿಗೂ ಮಾಹಿತಿ ನೀಡುವಂತೆ ಮನವಿ ಮಾಡಿರುವ ಹುಬ್ಬಳ್ಳಿ ಧಾರವಾಡ ಪೊಲೀಸರು ವಾಟ್ಸಪ್ನಲ್ಲಿ ಫೋಟೋ ಕಳಿಸಿ ಮೆಸೇಜ್ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಕಟ್ಟಿಗೆ ತರೋದಕ್ಕೆ ಕಾಡಿಗೆ ತೆರಳಿದಂತಹ 82 ವರ್ಷದ ವಯೋವೃದ್ಧ ಕಣ್ಮರೆಯಾಗಿ 6 ದಿನಗಳ ಬಳಿಕ ಪತ್ತೆಯಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಶಿವಾಜೆಯಲ್ಲಿ ಈ ಘಟನೆ ನಡೆದಿದೆ. ಐಂಗುಡ ನಿವಾಸಿ 82 ವರ್ಷದ ವಾಸುರಾಣ್ಯ ಅನ್ನೋರು ಮೇ 21ರಂದು ಬೆಳಿಗ್ಗೆ ಕಟ್ಟಿಗೆ ತರೋದಕ್ಕೆ ಅಂತ ಹತ್ತಿರದ ಕಾಡಿಗೆ ಹೋಗಿದ್ರು. ಸಂಜೆ ತನಕ ವಾಪಸ್ ಬರದೇ ಇರೋದ್ರಿಂದ ಸ್ಥಳೀಯರೆಲ್ಲರೂ ಸೇರಿ ಹುಡುಕಾಟವನ್ನ ನಡೆಸಿದ್ರು ಕೂಡ ಪ್ರಯೋಜನ ಆಗಿರಲಿಲ್ಲ. ಸತತ 5 ದಿನಗಳ ಕಾಲ ಹುಡುಕಾಟ ನಡೆಸಿದ್ರು ಕೂಡ ಜನ ಸುಳಿವೇ ಸಿಕ್ಕಿರಲಿಲ್ಲ. ಮೇ 26ರಂದು ವಾಸು ಅವರ ಮನೆಯವರು ಆಡು ಮೇಯಿಸಬೇಕು ಅಂತ ಪಕ್ಕದ ಇನ್ನೊಂದು ಗುಡ್ಡಕ್ಕೆ ತೆರಳಿದ್ದಾಗ ಅಲ್ಲಿ ಕೂಕು ಅನ್ನೋ ಶಬ್ದ ಕೇಳಿಬಂದಿತ್ತು. ಹೀಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶೌರ್ಯ ವಿಪತ್ತು ತಂಡದವರು ಬಂದು ಹುಡುಕಾಟವನ್ನ ನಡೆಸಿದಾಗ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಬಂಡಿ ಹೊಳಡ ಕಾಡಿನ ಮಧ್ಯದ ಭಾಗದಲ್ಲಿ ವೃದ್ಧ ಮರದ ಬುಡದಲ್ಲಿ ಪತ್ತೆಯಾಗಿದ್ದಾನೆ. ತಕ್ಷಣ ರಕ್ಷಣೆ ಮಾಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗಿದೆ. ಕೇವಲ ಕಾಡಿನಲ್ಲಿ ಸಿಕ್ಕಂತಹ ನೀರನ್ನೇ ಕುಡ್ಕೊಂಡು ಆಹಾರವಿಲ್ಲದೆ 6 ದಿನಗಳ ಕಾಲ ಬದುಕಿದ್ದೆ ಪವಾಡ. ಇನ್ನು ಅವರನ್ನ ಬದುಕಿಸಿದ್ದೆ ಅವರ ಕುಟುಂಬದವರು ನಂಬಿರುವ ಹಾಗೂ ಊರಿನ ದೈವಗಳು ಅನ್ನೋ ನಂಬಿಕೆ ಈಗ ಮನೆ ಮಾಡಿದೆ. ಸ್ವಲ್ಪ ಇದಕ್ಕೇನು ಮಾಡೋದು, ಪಾತ್ರ ಇಲ್ಲ ಕುಡಿಲಿಕ್ಕೆ, ಅದನ್ನು ಕುಡಿಲಿಕ್ಕೆ ಬಗ್ಗಿ ಕುಡಿಲಿಕ್ಕೆ ನಾಳೆಗೆ ಬರುವುದಿಲ್ಲ, ಸೊಪ್ಪೆಲ್ಲ ಕರಗಿ ಹೋಗಿಲ್ಲ. ಒಂದೇ ಕಡೆ ಕೂತಿದ್ರ? ಸ್ವಲ್ಪ ಅಭಯ ಆಗಲಿಲ್ಲ ನಮಗೆ. ಒಂದೇ ಕಡೆ ಕೂತಿದ್ದೆ. ಇಲ್ಲಿ ನಾನು ಮನೆ ಒಳಗಿಂದ ಮೂತ್ರ ಮಾಡಲಿಕ್ಕೆ ಹೋಗಬೇಕು, ಸ್ವಲ್ಪ ಹೆದರಿಕೆ ಆಗ್ತದೆ, ಆದರೆ ಅಲ್ಲಿ ಆಗಲಿಲ್ಲ. ಕನಕಪುರ ತಾಲೂಕಿನಲ್ಲಿ ಪುಂಡಾನೆಗಳ ಹಾವಳಿಗೆ ಬ್ರೇಕ್ ಹಾಕಲು ಅರಣ್ಯ ಇಲಾಖೆ ಸಕಲ ಸಿದ್ಧತೆ ನಡೆಸಿದೆ. ಸಾತನೂರು ಸುತ್ತಮುತ್ತ ಕಾಡಾನೆ ಹಾವಳಿಗೆ ಜನರು ಬೇಸತ್ತು ಹೋಗಿದ್ರು. ಕಾಡಾನೆಗಳ ಕಾಟದಿಂದ ಅಪಾರ ಪ್ರಮಾಣದ ಬೆಳೆ ನಾಶ ಹಾಗೂ ಪ್ರಾಣಹಾನಿಯೂ ಸಂಭವಿಸಿತ್ತು. ಇದರಿಂದ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದ್ದ ಕಾಡಾನೆಗಳನ್ನು ಹಿಡಿಯಲು ಅರಣ್ಯ ಇಲಾಖೆ ತಯಾರಿ ನಡೆಸಿದೆ. ಈಗಾಗಲೇ ಕನಕಪುರ ತಾಲೂಕಿನ ಹಲಸಿನಮರದೊಡ್ಡಿ ಗ್ರಾಮದಲ್ಲಿ ಶ್ರೀಕಂಠ, ಈಶ್ವರ, ಕಂಜನ್, ವಿಕ್ರಮ ಸೇರಿ 7 ಸಾಕಾನೆಗಳ ತಂಡ ಬೀಡು ಬಿಟ್ಟಿದೆ. ಈ ಸಾಕಾನೆಗಳ ಮೂಲಕ 2 ಪುಂಡಾನೆಗಳನ್ನು ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಯೋಜನೆ ರೂಪಿಸಿದೆ. ನಾಳೆಯಿಂದ ಕಾಡಾನೆ ಸೆರೆ ಕಾರ್ಯಾಚರಣೆ ಆರಂಭವಾಗಲಿದ್ದು ಸಾಕಾನೆಗಳ ಮೂಲಕ ಕಾಡಾನೆಗಳನ್ನು ಸೆರೆ ಹಿಡಿಯಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ.
ದಾವಣಗೆರೆಯ ಹೊನ್ನಾಳಿ ತಾಲೂಕಿನಲ್ಲಿ ಜನರ ನಿದ್ದೆಗೆಡಿಸಿದ್ದ ಕರಡಿಯನ್ನು ಕೊನೆಗೂ ಸೆರೆ ಹಿಡಿಯಲಾಗಿದೆ. ಕಳೆದ 1 ವಾರದಿಂದ ತಾಲೂಕಿನ ಹೊಸದೇವರ ಹೊನ್ನಾಳಿ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದ ಕರಡಿಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರ ಸಹಕಾರದಿಂದ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಕಾರ್ಯಾಚರಣೆಯ ವೇಳೆ ಗ್ರಾಮದ ಇಬ್ಬರಿಗೆ ಕರಡಿ ಕಚ್ಚಿ ಗಾಯವಾಗಿದೆ. ಗಾಯಗೊಂಡವರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದ್ದು, ಸೆರೆ ಹಿಡಿದ ಕರಡಿಯನ್ನು ಭದ್ರಾವತಿ ಅರಣ್ಯ ವಲಯದಲ್ಲಿ ಬಿಡಲಾಗಿದೆ. ಸೆರೆ ಸಿಕ್ಕ ಕರಡಿಯನ್ನು ನೋಡೋದಕ್ಕೆ ನೂರಾರು ಜನರು ಜಮಾಯಿಸಿದರು. ಸದ್ಯ ಕರಡಿ ಸಿಕ್ಕಿದ್ರಿಂದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಗ್ರಾಮದ ಬೀರಪ್ಪ ದೇವರ ಗುಡಿಯ ಒಳಗೆ ಹೊಲದಲ್ಲಿ ಈ ಕರಡಿ ಆಗಾಗ್ಗೆ ಕಾಣಿಸಿಕೊಳ್ತಾ ಇತ್ತು. ರಾಯಚೂರಿನಲ್ಲಿರುವ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ಮತ್ತೊಂದು ಮೈಲಿಗಲ್ಲು ಸಾಧಿಸಲು ಮುಂದಾಗಿದೆ. ಭಕ್ತರ ದೇಣಿಗೆಯಿಂದ ಮಠದ ಪ್ರಾಂಗಣದ ಶಿಲಾಮಂಟಪಕ್ಕೆ ಸಂಪೂರ್ಣ ಸುವರ್ಣ ಕವಚ ತೊಡಿಸಲು ಮಂತ್ರಾಲಯ ಮಠ ಸಿದ್ಧವಾಗಿದೆ. ಬಹುಕೋಟಿ ಮೌಲ್ಯದ ಸುವರ್ಣ ಶಿಲಾಮಂಟಪ ಮೆಗಾ ಪ್ರಾಜೆಕ್ಟ್ಗೆ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಶ್ರೀಗಳು ಚಾಲನೆ ನೀಡಿದ್ರು. ಸುವರ್ಣ ಲೇಪಿತ ಗೋಪುರ ಬಳಿಕ ರಾಯರ ಬೃಂದಾವನ ಹೊರಭಾಗದಲ್ಲಿ ಇರುವ ಶಿಲಾಮಂಟಪಕ್ಕೆ ಸುವರ್ಣ ಕವಚ ತೊಡಿಸಲು ಎಲ್ಲ ತಯಾರಿಗಳು ನಡೆದಿದೆ. ಈಗಾಗಲೇ ಭಾಗಶಃ ಪೂರ್ಣಗೊಂಡ ಸುವರ್ಣ ಕವಚಗಳಿಗೆ ಶ್ರೀಗಳು ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದ್ರು. ಕವಚಗಳನ್ನು ರಾಯರ ಬೃಂದಾವನದ ಮುಂದೆ ಇಟ್ಟು ಪೂಜೆ ಸಲ್ಲಿಸಿದ ಬಳಿಕ ಸುವರ್ಣ ಕವಚ ಕಾರ್ಯದ ಮುಂದುವರಿಕೆಗೆ ಶುಭಾರಂಭವನ್ನ ಶ್ರೀಗಳು ಸೂಚಿಸಿದ್ದು, ಭಕ್ತರು ನೇರವಾಗಿ ಸೇವೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದ್ದಾರೆ. ಈ ಸುವರ್ಣ ಕವಚದ ನಿರ್ಮಾಣ ಕಾರ್ಯಕ್ರಮ ಇವತ್ತಿನಿಂದ ನಡೀತಾ ಇದೆ. ಶ್ರೀಮಠದ ಯಾವುದೇ ಹಣವನ್ನು ಕೂಡ ಇದಕ್ಕೆ ವಿನಿಯೋಗಿಸದೆ ಭಕ್ತರು ತಮ್ಮ ತಮ್ಮ ಸೇವೆಯನ್ನೇ ಅವರೇ ಸ್ವಇಚ್ಛೆಯಿಂದ ಸಲ್ಲಿಸ್ತಾ ಇದ್ದಾರೆ. ಇಡೀ ಪ್ರಾಕಾರಕ್ಕೆ ಬಹುಕೋಟಿ ಮೌಲ್ಯದ ಈ ಯಾವ ಸುವರ್ಣ ಕವಚವನ್ನು ನಿರ್ಮಾಣ ಅನ್ನುವಂಥದ್ದು ಹರಿವಾಯು ಗುರುಗಳ ಅನುಗ್ರಹ ಮತ್ತು ಅವರ ಪ್ರೇರಣೆ, ಭಕ್ತರ ಅಪೇಕ್ಷೆ ಸಹಕಾರದೊಂದಿಗೆ ಇದು ನಡೀತಾ ಇದೆ. ಭಕ್ತಾದಿಗಳು ಯಾರಿಗೂ ಕೂಡ ನಿರ್ಬಂಧವಿಲ್ಲ. ಅವರು ವಸ್ತುರೂಪವಾಗಿ ರೂಪವಾಗಿ ನೇರವಾಗಿ ಅವರೇ ಸೇವೆಯನ್ನು ಮಾಡಬಹುದು ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೇವೆ. ಮಲೆ ಮಹದೇಶ್ವರ ಬೆಟ್ಟದ ದೇಗುಲದಲ್ಲಿ ನಡೆದ ಹುಂಡಿ ಎಣಿಕೆಯಲ್ಲಿ ಮತ್ತೆ ದಾಖಲೆ ಮೊತ್ತದ ಹಣ ಸಂಗ್ರಹ ಆಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದ ಹುಂಡಿ ಎಣಿಕೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಹಣ ಸಂಗ್ರಹ ಆಗಿದ್ದು, ಮತ್ತೆ ಕೋಟ್ಯಾಧೀಶ್ವರನಾಗಿ ಮುದ್ದು ಮಾದಪ್ಪ ಕಂಗೊಳಿಸಿದ್ದಾನೆ. 30 ದಿನಗಳ ಬಳಿಕ ನಡೆದ ಹುಂಡಿ ಎಣಿಕೆಯಲ್ಲಿ 2,58,44,097 ರೂಪಾಯಿ ಹಣ ಸಂಗ್ರಹ ಆಗಿದೆ. ಜೊತೆಗೆ 93 ಗ್ರಾಂ ಚಿನ್ನ, 3 ಕೆಜಿ ಬೆಳ್ಳಿ ಮಾದಪ್ಪನಿಗೆ ಸಮರ್ಪಣೆಯಾಗಿದೆ. ವಿಶೇಷ ಅಂದರೆ ಸೌದಿ ಅರೇಬಿಯಾ, ಜಪಾನ್, ನೇಪಾಳ, ಕತಾರ್ ದೇಶದ 4 ಕರೆನ್ಸಿ ನೋಟ್ಗಳು ಕೂಡ ಪತ್ತೆಯಾಗಿದೆ. ಹುಂಡಿ ಎಣಿಕೆಯಲ್ಲಿ 2,000 ಮುಖಬೆಲೆಯ 25 ನೋಟುಗಳು ಕೂಡ ಸಿಕ್ಕಿದೆ.